ಅಗ್ರಿ ಫಾರ್ಮರ್ಸ್ ಟು ಸ್ಟೂಡೆಂಟ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ಥರ ವೀಡಿಯೋಸ್ ಬೇಕು, ಇನ್ನೇನು ಅಪ್ಡೇಟ್ಸ್ ಬೇಕಂತ ಕಮೆಂಟ್ಸ್ ಮಾಡಿ. ಈ ದಿನದ ಒಂದು ವಿಡಿಯೋ ಏನಂದರೆ, ಮೊದಲಿಗೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್. KSCET ನನಗೆಲ್ಲ ಗೊತ್ತು. ನಿಮ್ಮ ಮನೇಲಿ ಕೂತು ಬೇಜಾರಾಗ್ತಿದೆ. ಸ್ವಲ್ಪ ನಿಮ್ಮ ನಾರ್ಮಲ್ ಡಿಗ್ರಿ ಫ್ರೆಂಡ್ಸ್ಗಳೆಲ್ಲ ಕಾಲೇಜಿಗೆ ಹೋಗ್ತಿದ್ದಾರೆ, ಮನೇಲಿ ನಿಮ್ಮ ಕಾಲೇಜ್ ಶುರು ಇಲ್ವಾ ಅಂತ ಕೇಳ್ತಿದ್ದಾರೆ. ಬಟ್ ಸ್ವಲ್ಪ ಜನ ನೀಟಿಗೆ ವೆಯ್ಟ್ ಮಾಡ್ತಿದ್ದೀರಾ, ಸ್ವಲ್ಪ ಜನ KCETಗೆ ವೆಯ್ಟ್ ಮಾಡ್ತಿದ್ದೀರಾ. ಖುಷಿ ವಿಷಯ, ನೀಟಿಗೆ ಸಿಕ್ಕರೆ ಡಾಕ್ಟರ್ ಆಗ್ತೀರಾ, KCET ಮೂಲಕ ಬಂದರೆ ಪ್ರೊಫೆಷನಲ್ ಡಿಗ್ರಿನ ಶೇರ್ ಮಾಡ್ಕೋತೀರಾ. ಅದು ಅಗ್ರಿ, ನರ್ಸಿಂಗ್ ಯಾವುದಾದ್ರು ಆಗಿರ್ಬೋದು. ಅದೇ ರೀತಿ ನೀವೆಲ್ಲ ಏನು ಕಾಯ್ತಿದ್ರಿ, ಕೌನ್ಸ್ಲಿಂಗ್ ಡೇಟ್ನ KCET ಅಪ್ಡೇಟ್ ಮಾಡ್ಕೊಂಡಿದೆ. ಏನಂದರೆ ಜೂನ್ 25ಕ್ಕೆ, ಇದೇ ತಿಂಗಳು 25ಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಅದೇ ಒಂದು ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೆಯುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನೇನು ಬೇಕಂದರೆ, ವೆರಿಫಿಕೇಷನ್ಗೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ಸ್ ಬೇಕು. ಮತ್ತು KCET ಹಾಲ್ ಟಿಕೆಟ್ ಆ್ಯಂಡ್ ರ್ಯಾಂಕಿಂಗ್ ಕಾರ್ಡ್. ನಿಮ್ಗೆ ರ್ಯಾಂಕಿಂಗ್ ಕಾರ್ಡ್ ಸಿಗುತ್ತೆ. ಹಾಲ್ ಟಿಕೆಟ್ನ ನೀವು ಹಾಲ್ ಟಿಕೆಟ್ ಸೈನ್ ಆಗಿರೋದು ಆಲ್ಮೋಸ್ಟ್ ಇದ್ದರೆ ಇಟ್ಕೊಳ್ಳಿ, ಕ್ಲೀನಾಗಿ ಒಂದು ಫೈಲ್ ಮಾಡ್ಕೊಳ್ಳಿ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು. ಅಂದರೆ ನೀವು ಅಪ್ಲೈಡ್ ಅಂದರೆ ಒಂದು ರಿಸರ್ವೇಷನ್ ಆಫ್ SC/ST ಸ್ಟೂಡೆಂಟ್ಸ್ ಆ್ಯಂಡ್ ಸಮ್ ಕ್ಯಾಟಗರೀಸ್ಗೆ ರಿಸರ್ವೇಷನ್ಸ್ ಇರುತ್ತೆ. ನೀವು ಮತ್ತು ಡೇಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಡೇಟ್ 5 ವರ್ಷದ ಬಾರ್ ಆಗಿದ್ದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಂಡು ಕೌನ್ಸಿಲ್ ಒಳಗಡೆ ನೀವು ಅಕ್ನಾಲಜ್ಮೆಂಟ್ ಅಪ್ಲೋಡ್ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ಅದಕ್ಕೆ ಡೇಟ್ಗಳು ನೋಡ್ಕೊಳ್ಳಿ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಾರ್ಮಲ್ ಯಾವುದೇ ರಿಸರ್ವೇಷನ್ ಇದ್ದ ಸ್ಟೂಡೆಂಟ್ಸ್ಗಳು ಇನ್ಕಮ್ದು ಡೇಟ್ ನೋಡ್ಕೊಳ್ಳಿ. ಅದು ಬಾರ್ ಆದರೆ ನಿಮಗೆ ಅಡ್ಮಿಷನ್ ಟೈಮಲ್ಲಿ ತುಂಬ ತೊಂದರೆ ಆಗುತ್ತೆ. ಮತ್ತು ಆಪ್ಷನ್ ಎಂಟ್ರಿ ವಿಲ್ ಬಿ ಚಾಯ್ಸ್ ಆಲ್ ದಿ ಕಾಲೇಜ್ ಆ್ಯಂಡ್ ಕೋರ್ಸ್ ಯು ಎಂಟ್ರಿ ಆನ್ ವೆಬ್ಸೈಟ್. ಅಂದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂದರೆ, ಅಗ್ರಿ ಹಾಕಿದ್ರೆ ನೀವು ಇಂಜಿನಿಯರಿಂಗ್ ಹಾಕಬೇಕು, ಇಂಜಿನಿಯರಿಂಗ್ ಹಾಕಿದ್ರೆ ಅಗ್ರಿ ಹಾಕ್ಬಾರ್ದು ಅಂತ ಯಾವುದೇ ರೂಲ್ಸ್ ಇರೋಲ್ಲ. KCET ಮೂಲಕ ಎಷ್ಟು ಕಾಲೇಜಸ್, ಎಷ್ಟು ಕೋರ್ಸಲ್ಲಿ ಎಷ್ಟು ಕಾಲೇಜಸ್ ಇದೆ, ಅಷ್ಟು ಕಾಲೇಜಸ್ ಮತ್ತು ಅಷ್ಟು ಕೋರ್ಸ್ಗೂ ಅಪ್ ಟು ಎಷ್ಟಿದೆ ಅಷ್ಟು ಹಾಕುವಂಥ ಒಂದು ಅವಕಾಶವನ್ನು KCET ನಿಮಗೆ ಮಾಡಿಕೊಟ್ಟಿರುತ್ತೆ. ನಾಟ್ ಓನ್ಲಿ ಒಂದು ಕೋರ್ಸ್ಗೆ, ಒಂದು ಕಾಲೇಜಸ್ಗೆ ರಿಸ್ಟ್ರಿಕ್ಷನ್ ಆಗೋಕ್ಕೆ ಬಿಡಲ್ಲ. ನೀವೆಲ್ಲ ಕೋರ್ಸ್ ಎಲ್ಲ ಕಾಲೇಜಸ್ಗೂ ಹಾಕ್ಬೋದು ಫ್ರೆಂಡ್ಸ್. ಮತ್ತು ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಎಲ್ಲರಿಗೂ ಭಯ ಇರುತ್ತೆ. ನೀವು ಅಂದ್ಕೊಂಡಿರ್ತೀರ, ಸ್ವಲ್ಪ ಜನ ಯಾರು ದುಡ್ಡು ಕೊಟ್ಟು ಸೇರಿಸ್ತಾರೆ. ಆ ಥರ ಯಾವುದೇ ಇರೋಲ್ಲ. ಈವನ್ ಒಬ್ಬ ಮನುಷ್ಯ ಕೂತ್ಕೊಂಡು ಮಾಡೋಕ್ಕೆ ಬರೋಲ್ಲ. ಕಂಪ್ಯೂಟರ್ ಬೇಸ್ಡ್ ಮತ್ತು ಅಂದರೆ ಕಂಪ್ಯೂಟ್ರಲ್ಲೇ ಎಲ್ಲ ಅಪ್ಲೋಡ್ ಆಗುತ್ತೆ. ಮತ್ತು ಆನ್ ದ ಬೇಸಸ್ ಆಫ್ ಯುವರ್ ರ್ಯಾಂಕಿಂಗ್ ಮೇಲೆ, ಅದೊಂದು ನೆನ್ಪಿಟ್ಕೊಳ್ಳಿ. KCET ಯಾವುದೇ ಒಂದು ಕರಪ್ಷನ್ ಮಾಡ್ಕೊಳ್ಳಲ್ಲ. ಒಳ್ಳೆ ರೀತಿ ಎಲ್ಲರಿಗೂ ಸೀಟ್ ಅಲಾಟ್ ಮಾಡಿಕೊಡುತ್ತೆ KCET. ಅದು ನಿಮ್ಮ ರ್ಯಾಂಕಿಂಗ್ ವೈಸು. ಬಟ್ ಸೀಟ್ ಸಿಗುತ್ತೆ ಅಲ್ಲ ಅಂದ್ಕೊಬಿಡಿ, ಸೀಟ್ ಸಿಕ್ಕೇ ಸಿಗುತ್ತೆ. ವೆಯ್ಟ್ ಮಾಡಿ, ರೌಂಡ್ವರೆಗೂ ತಾಳ್ಮೆ ಕಳ್ಕೊಬೇಡಿ. ಮತ್ತು ಇನ್ನೊಂದು ಏನು ಗೊತ್ತಾ, ಫೀಸ್ ಪೇಮೆಂಟ್ ಆ್ಯಂಡ್ ರಿಪೋರ್ಟಿಂಗ್. ನೀವು ಅಂದ್ಕೋಬೋದು ಫೀಸ್ ಪೇಮೆಂಟ್ ಅಂದರೆ ನಿಮಗೆ ಯಾವ್ದಾದ್ರು ಒಂದು ಕಾಲೇಜ್ ಸಿಕ್ತು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಇವನ್ ಮಾಪಪ್ ರೌಂಡಲ್ಲಿ ಸಿಕ್ತು ಅಂದ್ರೂ ಫೀಸ್ ಕಟ್ಸ್ಕೋತಾರೆ. ಅದಾದಮೇಲೆ ನೀವು KCET